ನಮಸ್ಕಾರಪ್ಪ ಮುದ್ದಾನ. ಆರಾಮದಿದ್ ರುದ್ರಪ್ಪ? ಆರಾಮದನ್ ಮುದ್ದಾನ. ಬಹಳ ದಿವಸ ಆತೇನ್ ನೋಡಿ. ಹಾ ಹಳೆ ನೆನಪ ಅದು ನೀನ್ ನೋಡೋಣ. ನಾನು ಭಾಳ ದಿವಸ ಆತು ಬಂದಿದ್ದಿಲ್ಲ. ನನ್ನ ಗೆಳೆಯನ ಜೀವ ನೆನಿಸ್ತು ಬಂದಪ್ಪ. ನಡಿಪ್ಪ ಕೈಕಾಲ್ ತಗೋ ಊಟ ಮಾಡೋಣ. ಅಟ್ಯಾಕ ಅವಸರ ಮಾಡ್ತಿ? ಆನಂತರ ಮಾಡೋಣ ತಗೋ. ಒಂದು 4 ಮಾತು ಮಾತಾಡ. ಏನ್ ಮಾತಾಡೋದು? ಮತ್ತ ನಿನ್ ಮಗ ಆರಾಮದಲ್ಲ? ಆರಾಮದನಪ್ಪ. ಮಗ ಶಾನೆ ಅದಾನ, ಆರಾಮದಾನ. ನಿಮ್ಮ ಹುಡುಗ? ನಮ್ಮ ಹುಡುಗ ಆರಾಮದಾನ. ಅವಂಗೆಲ್ಲ ಡಾಕ್ಟರ್ಗೆ ಕಲ್ಸೇನಿ. ಭಾಳ ಸಾಲಿ ಕಲ್ಸಿದತ್ತ? ಎಲ್ಲಾ ಕಲ್ಸೇನಿ. ಹೊಲಾನ ಮಾರ್ಕೊಂಡೆಲ್ಲ ಏನ್ ಮಾಡ್ದ? ಇರ್ಲಿ, ಊರ್ ಮುಂದಿನ ತೋಟ ಹೋತಪ್ಪ. 10 ಪಟ್ಟು ಗಳಿಸ್ತಾನ ತಗೋ ಮಗ. ಯಾವಾಗ ಗಳಿಸ್ತಾನೋ? ದವಾಖಾನೆ ಒಂದು ಕಟ್ಟಾನು. ನಾ ಹಿರಿತನ ಗಳಿಸ್ತಾನೋ ಏನ್ ಹೋದ್ಮೇಲೆ ಗಳಿಸ್ತಾನೋ ಯಾರಿಗೂ ಗೊತ್ತೈತಿ. ಏನ್ ಚಿಂತೆ ಮಾಡಬೇಡ. ಮೊದಲ ಭೂಮಿಯಾಗ ಭಾಳ ದೊಡ್ಡದಾವ ನೀನು. ಯಾಕಂದ್ರೆ ಭೂಮಿ ಕಳ್ಕೊಳಂತಲೇ ಮನುಷ್ಯಾಗ ನೋವು ಆಕತಿ. ಆದ್ರ ಬಂಗಾರದಂತ ಸಾಲಿ ಕಲಿಸಿ ಮಗಗ ತಗೋತಾನ. ಮುಂದ ಯಾಕೆ ಚಿಂತೆ ಮಾಡ್ತಿ? ಯಾವಾಗ ತಗೋತಾನೋ ಏನು. ಏ ತಂಗಿ ಸುಧಾ, ಮಾಮಾರ ತಂಗಿ ನನ್ನ ದೋಸ್ತ ಮುದ್ದಾನ ಅವಂಗಟ್ಟ ಊಟಕ್ಕೆ ನೀರ್ವಾ. ಆರಾಮದಿರಿ? ಆರಾಮದಿರಿ. ನೀ ಆರಾಮದಿ? ಹಾ ನಾನು ಆರಾಮದೀನಿ ನೋಡ್ರಿ. ಮಾಮಾರ ಬಿಸಿ ಚಪಾತಿ ಎಲ್ಲ ರೆಡಿ ಅದಾವ್ರಿ. ಸ್ವಲ್ಪ ಅನ್ನಕ್ಕೆ ಇಟ್ಟಿನ್ರಿ, ಒಂದ್ 10 ನಿಮಿಷ ಆಗ್ತೈತಿ. 10 ನಿಮಿಷ ಕುಂಡ್ರಲ್ಲ. ಆಯ್ತಾ ತಂಗಿ ಇದನ್ನ ಚೀಲ ಒಳಗೋಯ್ವ. ಏನು ಮಗಗ ಡಾಕ್ಟರ್ನ ಮಾಡಿದತ್ತ, ಸಾಲಿ ಭಾಳ ಕಲಿಸಿದತ್ತ? ಹೌದು ಮುದ್ದಾನ, ನನ್ನ ಮಗಗ ಸಾಲಿ ಎಲ್ಲ ಕಲ್ಸಿನಿ. ಆದ್ರ ಹೊಲಾನ ಹೋತಲ್ಲೋ. ನೋಡ್ ರುದ್ರಪ್ಪ, ಹೊಲ ಹೋದ್ರೆ ಯಾಕೆ ಚಿಂತೆ ಮಾಡ್ತಿ? ಮಗ ನಾಳೆ ದೊಡ್ಡ ಡಾಕ್ಟರ್ ಆಗಿ ಬಂದ್ರ ಅದ್ರ 10 ಪಟ್ಟು ಗಳಿಸ್ಬೋದು. ಯಾವಾಗ ಗಳಿಸ್ತಾನು? ಬರೀ ಖರ್ಚು ಮಾಡ್ದಾಗ ಗೊತ್ತೈತಿ ಅವಂಗ. 4 ದೊಡ್ಡ ಊಟ ಮಾಡೋದು ಗೊತ್ತಿಲ್ಲ. ನಾರೇ ಹೊಲ ಮಾರ್ಕೊನಿ. ನಾನು ಏನ್ ತೊಂದು ಹೋತು ಉದ್ದಾಡಿ ಸಾಲಿ ಕಲಿಸಿ ನೀವು ಯಾವಾಗ ಡಾಕ್ಟರ್ ಆಗ್ತಾನು, ಯಾವಾಗ ನನ್ನ ಕಣ್ಣು ತರಿಸ್ತಾನು, ನನಗೆ ಒಂದು ತಿಳಿವಾತ್ ಮುದ್ದಾನ. ನೋಡು, ಊರು ಮುಂದಿನ ತೋಟದ ಮೇಲೆ ಭಾಳ ಪ್ರೀತಿ ಇಟ್ಟಿದ್ನಿ. ಅದು ನಿನಗೆ ನೋವು ಆಗೋದು ಸಹಜಕ್ಕೈತಿ. ಇರ್ಲಿ, ಗಟ್ಟಿ ಜೀವ ಮಾಡ್ಕೋ. ಮಕ್ಕಳು ಈಗಿನ ಹಂಗದಾವ. ನಾವೆಲ್ಲ ಪುಂಡಿ ಪಲ್ಯ ಬಿಡ್ಜಾರ ರೊಟ್ಟಿ ತಿಂದ ಬದುಕಿದವ್ರು. ಈಗೆಲ್ಲ ಪಾನಿಪುರಿ ತಿನ್ಕೋತ್ ತಿರುಗಾಡು ಮಕ್ಳು ಹುಟ್ಟಾವು. ಹಳಾಳಿ ಮಾಡ್ಕೋಬೇಡ. ಕಣ್ಣಾಗ ಯಾಕೆ ನೀರು ತೆಗಿತೀವೋ? ನಾ ಅದಲ್ಲ ನಿನ್ನ ಗೆಳೆಯ. ಆದ್ರೆ ನಿನ್ನ ಮಗನು ಅದಾದ ಕರಿ ಆ ಸಾಲಿ ಕಲಿತ ನೌಕರಿ ಮಾಡಾಕತ್ತ. ನೋಡಪ್ಪ, ನನ್ನ ಮಗ ಕಷ್ಟನ್ಯಾಗ ಬೆಳೆದಾನ. ನಿನ್ನ ಮಗ ಬಾಯಾಗ ಬಂಗಾರ ಚಮಚ ಇಟ್ಕೊಂಡು ಬೆಳೆದಾನ. ಮತ್ತು ಅವರಿಗೆ ಬಡತನದ ನೋವು ಇರೋದಿಲ್ಲ. ನಮ್ಮ ಹುಡುಗ ಬಡತನ ನೋವು ಇತ್ತು. ಇರ್ಲಿ, ಹಳಾಳಿ ಮಾಡ್ಕೊಳಕ್ ಹೋಗ್ಬೇಡ. ಅಲ್ಲೋ, ಮಗಾನು ಡಾಕ್ಟರ್ ಅದಾನ, ಸೊಸಿನೂ ಡಾಕ್ಟರ್ಗೆ ಕಲ್ತಾಳ. ಇನ್ನ ಸನಿಕೆಲೆ ಜಗ್ಗುದು ನೀ ರೊಕ್ಕ ಕೋಟಿಗಟ್ಲೆ ಗಳಿಸ್ತಾರ. ನೀ ಯಾಕೆ ಚಿಂತೆ ಮಾಡಾಕತ್ತಿದಿ? ಚಿಂತೆ ಮಾಡಕ್ ಹೋಗ್ಬೇಡ. ದೇವ್ರ ಕೊಡ ಕೈ ಕಿರಿ ಅನ್ಲೇ. ಅಲ್ಲೋ ಮುದ್ದಾನ, ನೀ ಹೇಳುದಲ್ಲ ಬರೋಬರಿ ಐತಿ. ಆದ್ರ ಇಂಥ ಸಣ್ಣ ಹೊರಾಗ ದವಾಖಾನೆ ಕಟ್ಸಾಕತ್ತಾನ. 4 ಪೇಷಂಟ್ ಬರ್ತಾವಲ್ಲ. ಏನು ಇಟ್ಟೆಲ್ಲ ಹೊಲ ಮನಿ ಮಾರ್ಕೊಂಡು ದವಾಖಾನೆ ಕಟ್ಟಾಕ್ತಾನ ಕರೆ. ನಾ 4 ದೊಡ್ಡ ಗಳಿಸ್ತಾನ ನನಗೆ ವಿಶ್ವಾಸ ಇಲ್ದಂಗ ಆಗೈತು ಮುದ್ದಣ್ಣ. ಶ್ರೀಕಾಂತ, ಯಾರು ಬಂದಾರ ನೋಡಪ್ಪ? ನಮಸ್ಕಾರ ರೀ ಮುದ್ದನ್ ಅವ್ರ. ಅಲ್ಲೇ ಶ್ರೀಕಾಂತ, ಮುದ್ದಣ್ಣ ಕಾಕ ಅನ್ನಕ್ಕೆ ನಿನ್ನ ಬಾಯನ್ ಹೋಗೈತೇನು? ಮುದ್ದಣ್ಣವ್ರ ಅಂತಿ ಬಾಯ್ ತುಂಬ ಕಾಕ ಅನ್ನಕ್ ಬರುದಿಲ್ಲ. ಇರ್ಲಿ ಬಿಡು, ಈಗಿನ ಹುಡುಗರು ಹಂಗದಾವ. ಈಗ ನೋಡಿದ್ರೆ ಏನು ಸಂಸ್ಕಾರ ಒಂದ್ ಇರ್ತತಿಲ್ಲ. ಇರ್ಲಿ ಬಿಡು, ಯಾರಿಗೆ ಮುದ್ದಣ್ಣವ್ರ ಅಂತಾನ. ಇರ್ಲಿ, ಏನಾಕತ್ತೆ ಅಂದ್ರ ಅವನು ಮನಿ ಮಗ ಅಲ್ಲ. ಇರ್ಲಿ ಇರ್ಲಿ, ನಾ ಏನು ಪೆಟ್ಟು ಹಚ್ಕೋತೀನಿ? ಕಾಕಾ ಚಿಗವ ಅನ್ನೋದು ಹಳಿ ಸ್ಟೈಲ್. ನಾನು ಒಬ್ಬ ಎಜುಕೇಟೆಡ್ MBS ಡಾಕ್ಟರ್. ನಾನು ಹೆಂಗ್ ಮರ್ಯಾದೆ ಕೊಡ್ಬೇಕು ಹಂಗೆ ಮರ್ಯಾದೆ ಕೊಟ್ಟಿದ್ದೀನಿ. ಏನು ಶ್ರೀಕಾಂತ್, ಸಾಲಿ ಕಲಿತ್ರ ಸಂಸ್ಕಾರ ಬಿಡ್ತಾರೇನು? 4 ಅಕ್ಷರ ಕಲಿತ್ರ ತಲ್ಯಾಕ ಕೂಡ ಬಂದಿರಂಗಿಲ್ಲ. ಬಾಯ್ ತುಂಬ ಕಾಕ ಅಣ್ಣ ಮುತ್ಯ ಅಂದ್ರೆ ಸಂಬಂಧ ಕಟ್ಟಾಗ್ತಾವ. ಅದನ್ನ ಬಿಟ್ಟ ರೀ ಹಾಕಿ ಮಾತಾಡ್ತೀರಿ ಅಂದ್ರೆ ಸಂಬಂಧ ಕಟ್ಟು ಉಳಿಯಂಗಿಲ್ಲ. ಸುತ್ತ 24 ಹಳ್ಳ್ಯಾಗ ಹೆಸರಾದ ಮನಿತಾನ. ಅಂತ ಮನಿತನ ಹುಟ್ಟಿ ಸಂಸ್ಕಾರ ಕಲ್ಕೊ. ಇರ್ಲಿ ಬಿಡು, ಈಗಿನ ಮಕ್ಕಳ ಹಿಂಗ. ಏನ್ ನಾವು ಹೊರಗೆ ನಾವು ಅದನಿ ಸಾಲಿ ಕಲ್ತಿರ್ತಾರೋ. ಈಗ ನಾವು ವಯಸ್ಸಾದ ಬಳಿಕ ನಮ್ಮ ಮಾತು ಯಾರು ಕೇಳ್ತಾರೋ ಅವ್ರಿಗೆ ಹ್ಞೂ ಅನ್ಕೋತ ಹೋಗುದ. ಈ ವಯಸ್ಸಿನಾಗ ಸಿಟ್ಟು ಬಂದ್ರ ಮಕ್ಳು ಯಾರು ಮಾತು ಕೇಳಂಗಿಲ್ಲ. ಸುಮ್ಮೀರ್, ಹಂಗ ಮಾಡಕ್ ಹೋಗ್ಬೇಡ. ಅಲ್ಲೋ ಮುತ್ತ, ನಿನ್ನ ಮಗನ ಅದಾನ, ಬಾಯ್ ತುಂಬ ನನಗೆ ದೊಡ್ಡಪ್ಪ ಅಂತ ಕರೀತ. ಅವನು ಇವನು ಹೊರಗವನ. ಅವನು ಎಂತ ಸಂಸ್ಕಾರ, ಅವನು ಮಾತಾಡೋದು ಎಂತದ, ಹಿರಿಯರಿಗೆ ಹೆಂಗ ಗೌರವ ಕೊಡ್ತಾನೆ. ಅವನು ಸಾಲಿ ಕಲ್ತಿಲ್ಲ,
ಅವನು ಸಾಲಿ ಕಲಿತರು ಕೂಡ ಸಂಸ್ಕಾರ ಬಿಟ್ಟಿಲ್ಲ. ನಾನು ನೋಡಿ ಮಗ ದೊಡ್ಡ ಬಂದ್ ಹೇಳ್ತಾರ ಸ್ಟೈಲ್ ಆಗಿ, ನಮಸ್ಕಾರ ರೀ ಮುದ್ದನವ್ರ ಅಂತ, ದೊಡ್ಡ MBBS ಓದಕ್ಕಂತಾನಂತೆ. ರೀ ನೀವ್ಯಾವಾಗ ಬಂದ್ರಿ? ನಾ ಈಗ ಜಸ್ಟ್ ಬಂದೆ. ಕಾಕಾರ ತಗೋರಿ, ಕೈಕಾಲ್ ಮುಖ ತಗೋರಿ, ಅಡಿಗೆ ರೆಡಿ ಐತಿ, ಊಟ ಮಾಡಕತ್ರಿ. ಮಾಮರ ಆಯ್ತು. ಬರ್ರಿ ಒಳಗ್ ನೀ ತಕೋರು ಅಂತಾನ. ರೀ ಬರ್ರಿ. ಅಲ್ವ ಮುದ್ದಾನ, ಆ ಹಳ್ಳಿ ಕಟ್ಟಿ ಮೇಲೆ ಕೂತ ಆಟ ಆಡ್ತಿದ್ವಿ. ಮಾವಿನ ಗೊಪ್ಪ ಆಡ್ತಿದ್ವು, ಗೋಟೆ ಆಡ್ತಿದ್ವು, ಬಗರಿ ಆಡ್ತಿದ್ವು, ಕಬಡ್ಡಿ ಆಡ್ತಿದ್ವು, ಕುಸ್ತಿ ಆಡ್ತಿದ್ವು. ಅದನ್ನೆಲ್ಲ ಮರಿತೇನೆ. ಏನು ಆಗಿನ ಬಿಳಿಜೋಳ, ಅವ್ರಿಕಾಯಿ ಸಾರ, ಪುಂಡಿ ಪಲ್ಯ, ಬಿಳಿಜಾಳ ರೊಟ್ಟಿ, ಹಂಗ ತಿಂದ ಗಟ್ಟಿಯಾಗಿದ್ವಿ ನಾವು. ಹೌದು, ಕುಸ್ತಿಯಾಗ ನನ್ನ ನೀ ಹೋಗಿತ್ತಿದ್ದಿ, ನನ್ನ ನಾ ಹೋಗಿತ್ತಿದ್ವಿ. ಆಗಿನ ಖುಷಿನ ಬೇರೆನು. ಆದ್ರೆ ಈಗಿನ ನಾವೆಲ್ಲ ಬರೇ ಮೊಬೈಲ್ದಾಗ ಇರ್ತಾವ. ಏನ್ ಕಣ್ಣು ಕಳ್ಕೋತಾವಣ ಅನ್ಸಕತೈತಿ ನನಗೆ. ಏನ್ ತಾಕತ್ತ ಇಲ್ಲ. ಏನು ಇಲ್ಲ. ನಾವು ಕ್ವಿಂಟಲ್ ಚಲೋ ಹಿಂಗ್ ಮಾರ ಮ್ಯಾಲ ಹಿಡ್ಕೊತಿದ್ವಿ. ಅಲ್ಲೋ ನನಗ ಈಗಿನ ಹುಡುಗರು ನೋಡ್ರ ನಗಿ ಬರಾಕತೈತಿ. ಆ ಮುಕ್ಕಳ್ಯಾಗ ಪ್ಯಾಂಟ ನಿಂದ್ರು ಅಲ್ಲ ಅವ್ರಿಗೆ. ಅಲ್ಲ ಮುದ್ದಾನ, ನೀನು ಖಾಲಿ ಮೊಳಕಾಲ ಕಟ್ಕೊಂಡ 1 ಕ್ವಿಂಟಲ್ ಜೋಳ ಹೇರಿದವ್. ನಿಂದು ಬಾಳ ಏ ಆಗ ಖುಷಿನ ಹಂಗಿತ್ಲೆ. ಇರ್ಲಿ ಬಿಡು, ಈಗ ಬರೀ ಮಾತಾಡ್ಕೊತ ಕುಂಡ್ರದ್ ಬೇಡ. ನಡಿ ಹೊಟ್ಟೆ ಹಸ್ತತಿ, ಊಟ ಕುಂಡ್ರು. ಆಯ್ತು ಬಿಡು, ನಾನು ಊಟ ಮಾಡಿ ಬಾಳ ದಿವ್ಸ ಆತು. ಯಾವಾಗ ನೋಡು ಆಕಳ ಹಿಂಡ್ಕೊಂಡು ಒಂದ ಬುಟ್ಟಿ ಒಳಗ್ ಹಾಕೊಂಡು ಹಾಲು ಉಣ್ತಿದ್ದೀವಿ. ನಾ ಹೆಚ್ಚಾಲಿ ಹೆಚ್ಚಿದ್ವಿ. ಏನ್ 20 ರೊಟ್ಟಿ ಗಟ್ಲೆ ತಿಂದ್ ಬಿಡ್ತಿದ್ದೀವಿ. ಯಾವ ರೊಟ್ಟಿ ತಿನ್ನಂಗಿಲ್ಲ ಈಗ ಹುಡುಗು. 1 ರೊಟ್ಟಿ ನಮಗ ಹೋಗತ್ತೆ. ಇನ್ನೇನು ವಯಸ್ಸು ಹೋದ ಬಳಕ ಬರೀ ನೆನ್ಸ್ಕೋದಟ್ಟ ಅದನ್ನ. ನಡಿಪ ಬಾಳ ಹಾದಿವ್ ಅಂದ್ರ ಅದು ನೆನಪ್ ಬತ್ತಂದ್ರ ಸಂಕಟಕತಿ. ಈಗ ಊಟ ಮಾಡುನು. ಆಯ್ತು ಖುಷಿ ಖುಷಿಯಾಗಿ ನಡಿ ನಡಿ ನಡಿ. ಎಷ್ಟೊತ್ತು ಮಾಡ್ತಾಳಿಕಿ, ದಿವಸ ಬರೀ ಕಾಯಿಸೋದಾತ. ಅವ್ನು ಎಲ್ಲರೇ ಪ್ರೈವೇಟಾಗಿ ಒಂದು 4 ದಿವಸ ಭೇಟಿ ಆಗೋನಂದ್ರೆ ಕೇಳಂಗಿಲ್ಲ. ಈ ಎಷ್ಟೊತ್ತ ನಿಂತ ಬೇಸರ ಆತ್ ನನಗಿಲ್ಲಿ. ಎಲ್ಲರಿ ಹೋಗೋಣ ಬಾ ಅಂದ್ರೆ ಈ ನಮ್ಮನಿ ಲೇಟ್ ಮಾಡಿ ಬರ್ತಿ. ನನ್ಗೂ ನಿನ್ ಕಳ್ಸಿದ್ರಾಗ ಏನ್ ಖುಷಿ ಐತೆನ, ಆದ್ರೆ ಏನ್ ಮಾಡೋದು, ನಮ್ಮ ಮಾವ ಎಲ್ಲ ಹೊರಗ್ ಹೋಗ್ಬೇಕಲ್ಲ. ಅವ್ರ ಹೊರಗ್ ಹೋಗಿದ್ ನೋಡ್ಕೊಂಡ್ ನಾ ಬರ್ಬೇಕ್ ನಿನ್ ಬೆಟ್ಟ ಆಗಾಕ. ಅಲ್ಲ ನೀ ಏನು ಮನೆಗೆ ಬರತ್ತಿ, ಒಂದ್ ಸ್ವಲ್ಪ ಏನು ಅಂಜಿಕೆ ಅನ್ನೋದಿಲ್ಲ ನಿಂಗ? ನನಗ್ಯಾಕೆ ಅಂಜಿಕೆ ಇರ್ತೈತಿ? ನಿನ್ನ ಗಂಡ ಇದೇ ದವಾಖಾನಿಗೆ ಹೋದ, ನಿನ್ನ ಮಾವ ನನ್ನ ಮುಂದೆ ಹೋದ, ಅದಕ್ಕೆ ಒಳಗೆ ಬಂದೀನಿ. ಈಗೇನು ಬರೀ ಮಾತಾ ಹೇಳ್ತೀವೋ, ಬರ್ತೀವಿ ಒಳಗೆ. ಅಪ್ಪಿ, ನನ್ಗೂ ಎಲ್ಲ ನಿನ್ ಜೊತೆ ಇರ್ಬೇಕಂತ ಬಹಳ ಆಸೆ ಐತಿ. ಆದ್ರೆ ಏನ್ ಮಾಡೋದು, ನಮ್ಮ ಮಾವ ಯಾವಾಗ ಬರ್ತಾನ ಗೊತ್ತಿಲ್ಲ. ಚಂತನ ಕಾಲೇನೇ ಇರ್ತಾನವ, ಯಾವಾಗ ಬೇಕಾದ್ರೂ ಬರ್ಬೋದು. ನೋಡು ಈಗ ಬೇಡ, ನಾನು ಒಂದ್ 4 ದಿನ ತವ್ರ ಮನೆಗೆ ಹೋಗ್ತೀನಿ. ಅವಾಗ ನಾವಿಬ್ರು ಟೈಮ್ ಸ್ಪೆಂಡ್ ಮಾಡೋಣ. ಅಲ್ಲ, ನೀ ಪ್ರತಿ ಸಲನೂ ಹಿಂಗ ಹೋಯ್ತಿಲ್ಲ ಬಂದಾಗ. ನನ್ಗೂ ನಿನ್ ಮ್ಯಾಲ ಆಸೆ ಐತಿ, ಆದ್ರೆ ಏನ್ ಮಾಡೋದಪ್ಪಿ? ಈಗ ಯಾರೂ ಇಲ್ಲ, ನಿಮ್ಮ ಮಾವನು ಹೋಗ್ಯಾನ, ನಾನು ನೋಡಿ ಬಂದೀನಿ. ಇಲ್ಲ, ನನ್ ಮಾತು ನೀ ಕೇಳಬೇಕು. ಯಾರೂ ಇಲ್ಲ, ಹೋಗ್ಯಾರ, ನಾನು ನೋಡಿನಿ. ನಿನ್ಗೂ ಗೊತ್ತೈತಿ ನಿನ್ ಮ್ಯಾಲ ನಾ ಎಷ್ಟು ಜೀವ ಇಟ್ಟಿನಂತ. ಆದ್ರೆ ಏನ್ ಮಾಡೋದು, ಮನಿ ಸಿಚುವೇಶನ್ ಹಿಂಗೈತಿ, ಸ್ವಲ್ಪ ಅರ್ಥ ಮಾಡ್ಕೊ ಪ್ಲೀಸ್. ನೀ ಬಂದಾಗ ಹಿಂಗೆ ಹೇಳ್ತಿಲ್ಲ. ಗೊತ್ತೈತ್ಲ ನಾನ್ ನಿನ್ ಮ್ಯಾಲ ಎಷ್ಟು ಜೀವ ಅದೀನಂತ. ಈಗ ಅದೆಲ್ಲ ಬೇಡ, ಬಾ ಮತ್ತೊಂದು ಟೇಕ್ ತಗೋ ಅಂತ ಅಂತಾರೆ. ಯಾಕೋ ಇದನ್ನೇನು ಮಾಡಕತ್ತೀವ? ಮುಂದೆ ತಾಟ್ಯಾಗ ಹುಚ್ಚು ಸುಳಿ ಮಗನಿ ದೋಸ್ತನ್ ಹೆಂತ ಅಂದ್ರ ತಾಯಿ ಇದ್ದಂಗ. ನಿನಗಂದ ಏನ್ ತಪ್ಪೈತ್ ಬಿಡು. ನನ್ನ ಮಗ ನೀನು ನಂಬಿ ದೋಸ್ತ ಅಂತೇಳಿ ಅಡ್ಗೆ ಮನೆ ಬಿಟ್ಕೊಂಡ್ಲಾ, ಅವನ್ ತಪ್ಪು. ಆದ್ರ ಒಂದ ಕೈಲಿ ಹೊಡೆದ್ರ ಚಪ್ಪಾಳೆ ಆಗೋದಿಲ್ಲ, 2 ಕೈ ಸೇರಿನ ಚಪ್ಪಾಳೆ ಆಕೈತಿ. ಏ ಮುದುಕ, ಸೀದಾ ಮಾತಾಡೋದು ಕಲಿ. ನಿನ್ನ ಸಸಿ ಕರಿಲಾರ್ದ ನಾ ಹೆಂಗ ಬರ್ತೀನಿ? ನಾ ಮಾತಾಡಕ್ ನಿಂತೀನಿ ಅಂದ್ರೆ ನಿನ್ನ ಮರ್ಯಾದೆ ಏನಾಕೈತಿ ವಿಚಾರ ಮಾಡ. ಮರ್ಯಾದೆ ನಿನ್ನ ಮಾತಾಡೋದು ಕಲಿ. ನಿನಗಂದ ಏನ್ ಆಗೈತಿ, ನೀ ಹೇಳೋದು ಬರಬಾರ್ದೈತಿ. ಆದ್ರ ನನಗ ಹೆಣ್ಣು ಮಕ್ಕಳಿಲ್ಲ, ಒಂದ ಮಗ ಐತಿ. ನಾ ಈಕಿನ ಸಸಿ ಅಂತ ನೋಡಿಲ್ಲ, ನನ್ನ ಮಗಳಿಗಿಂತ ಹೆಚ್ಚು ನೋಡ್ಕೊಂಡು ಇಡೀ ಅಧಿಕಾರಕ್ಕೆ ಯಾಕೆ ಕೊಟ್ಲಿ? ದೊಡ್ಡ ತಪ್ಪು ಮಾಡಿದ್ವಾ? ನಿನಗೆ ಹೆಂಗಾರೆ ಮನಸ್ಸು ಬತ್ವಾ? ಇಂಥ ತಪ್ಪು ಮಾಡಕ ನಿನಗೆ ಹೆಂಗಾರೆ ಮನಸ್ಸು ಬತ್ವಾ? ಸುಧಾವಾ, ಹೆಂಗಾರೆ ಮನಸ್ಸು ಬತ್ವಾ? ಏಯ್, ಈ ವಿಷಯ ನನ್ನ ಮಗಕ್ಕೆ ಗೊತ್ತಾದ್ರೆ ನಿನ್ನ ಅಡ್ಡಾಡ ಕಡೆ ಹೆರಿಗೆ ತುಂಬ್ತಾನೆ. ಅಲ್ಲ, ನಿನಗೂ ಆಕತ್ತಂಗೆ ಜೊತೆ ಹುಟ್ಟಿದ್ರೆ ನಿನ್ ತಾಯಿಯನ್ನು ಬೆಲೆ ಗೊತ್ತಿದ್ರೆ ಇಂಥ ತಗದ ಯಾಕೆ ಮಾಡ್ತಿದ್ದು? ಹೇಸಿಗಿತ್ತಿರೋ ತಗದ ಯಾಕೆ ಮಾಡ್ತಿದ್ದೆ? ಇನ್ನು ನಿದ್ರ ಬಾರಿಲಿ, ನಡಿ ಜಗಕಲೆ ಮಾಡಿ. ನನ್ನ ಮಗ ಬರು ಹೊತ್ತಾತ, ಅವಂಗೆಲ್ಲ ಈ ವಿಷಯ ಗೊತ್ತಾದ್ರೆ ನಿನ್ನ ಹೆಣಾನ ಎತ್ತಾನ. ನಡಿ. ಏ ಮುದುಕ,
ನಾ ಯಾರಂತ ತಿಳ್ಕೊಂಡ್ ಮಾತಾಡಕತ್ತಿ? ಈ ಊರಾಗ ಅದರ್ಬ ಶ್ರೀಮಂತನ ಮಗಾನ. ಸುಧಾ, ಏನ್ ನಿಮ್ ಮನಿಗ್ ಕರಿಸಿ ಇಲ್ಲಿ ನಿಮ್ಮ ಮಾವನ ಕಡೆ ನನಗೆ ಅವಮಾನ ಮಾಡ್ಸಾಕತ್ತಿ ಅಲ್ಲ, ಈ ಮುದುಕನ ಬಿಡಂಗಿಲ್ಲ. ಸೇಡ ತೀರಿಸ್ಕೊತೀನಿ. ನೋಡ್ಕೋತೀನಿ ಮುದುಕ ನಿನಗೊಂದು ಕೈ. ನಾನೇ ನೋಡ್ಕೋತೀವ ನಡಿ. ಇನ್ನೊಂದು ಕಾಲ್ ಇಟ್ಟಿ ಇಲ್ಲಿ. ತಂಗಿ ಸುಧಾವ, ನಿನಗೆ ಹೆಂಗಾರೆ ಮನಸ್ ಬರ್ತವ? ಇಂಥ ತಗಡ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ವಾ? ಅಲ್ಲ, ನನ್ನ ಮಗಳಿಗಿಂತ ಹೆಚ್ಚತ್ತ ನೀನು ಸಾಕಿದ್ವ. ನನ್ನ ಮಗಾನು ಚಲೋ ತಂಗಿ ನೋಡ್ಕೊಂಡ, ನಾನು ನೋಡ್ಕೊಂಡ. ನಿನಗೆ ಒಂದೀಟ್ ಸರ್ಕೊಂಡ್ರೆ ಅಂತಿಲ್ಲ. ಇಂಥ ತಗಡ ಮಾಡಕ್ ಹೆಂಗಾರೆ ಮನಸ್ ಬರ್ತವ ನಿನಗ? ಈ ವಿಷಯ ನೋಡಿ ನನ್ನ ಮಗ ಗೊತ್ತಾದ್ರ ಅಡ್ಡ ಕಡಿತಾನಿಲ್ಲ. ಅಮ್ಮಾರ, ಏನೋ ಹುಚ್ಚು ವಯಸ್ಸ್ರಿ, ಕಾಲ್ ಜಾರ್ ಬಿಟ್ಟಿನ್ರಿ. ನನ್ನ ತಪ್ಪಿನ ಅರಿವು ನನಗಾಗೈತ್ರಿ ಮಮ್ಮರ. ಈ ವಿಷಯ ನಿಮ್ಮ ಮಗ ಹೇಳಿ ನನ್ನ ಜೀವನ ಹಾಳು ಮಾಡಕ್ ಹೋಗ್ಬೇಡ್ರಿ. ಈಗ ದೇವ್ರ ಕಣ್ ತಿರ್ದಾನ್ರಿ, ನಿಮ್ಮ ಮಗ ದವಾಖಾನಿ ಕಟ್ಸಾತನ್ರಿ. ನಾಳೆನೇ ಅದ್ರ ಓಪನಿಂಗ್ ಐತ್ರಿ ಮಮ್ಮರ. ನಿಮ್ ಕಾಲಿಗೆ ಬೀಳ್ತೀನ್ರಿ ಮಮ್ಮರ. ತಂಗಿ, ನೀವ್ ಹೆಂಗಿದ್ರು ಮಗಳಂತ ಹೇಳಿರಿ. ನಿಮ್ ಮಗಳ ತಿಳ್ಕೊಂಡು ಹೊಟ್ಟೆ ಹಾಕೊಂಡು ನಿಮ್ ಬಾಯಾರ ನೀವೇ ನನ್ ಮಗಳ ತಪ್ಕೊಂಡಿರಿ ಮಮ್ಮರ. ನಿಮ್ ಕಾಲ್ ಹಿಡಿತೀನ್ರಿ, ಹೊಟ್ಟೆ ಹಾಕೋರಿ. ಇರ್ಲಿ ಹೇಳುವ. ನೋಡುವ, ತಪ್ಪು ಮಾಡೋದು ಸಹಜ. ಅದನ್ನ ತಿದ್ದು ನೋಡಿದ ಮನುಷ್ಯನ ಧರ್ಮ. ಆದ್ರೆ ನೀನು ಇದೊಂದ್ಸಲ ಹಿಡಿದಿ, ಇನ್ನೊಮ್ಮೆ ಇಡಕ್ ಹೋಗ್ಬೇಡವ. ಸುತ್ತ 24 ಹಳ್ಳ್ಯಾಗ ರುದ್ರೇಗೌರ್ ಮಾಡ್ತಾನೆ ಅಂದ್ರೆ ದೊಡ್ಡ ಹವ ಐತಿ. ಆದ್ರೆ ಇಷ್ಟು ವರ್ಷ ಆದ್ರೂ ನಮ್ಮ ತಾತ ಮುತ್ತಾಂತರಿಂದ ನಡ್ಕೊತ ಬಂದ್ರು ಇದುವರೆಗೂ ಮರ್ಯಾದೆ ಕಳ್ಕೊ ಕೆಲಸ ಮಾಡಿಲ್ಲ. ಏನೋ ಆಗೈತಿ, ತಪ್ಪಾಗೈತಿ. ಒಂದ್ ಉಳಿದ ಹೂಗಳ ಹಳ್ಳಿ ನುಗ್ಗಾಕ್ ಬರಂಗಿಲ್ಲ. ಅದಕ್ಕೆ ಇನ್ ಮ್ಯಾಲ ಇಂಥ ತಪ್ಪು ಮಾಡ್ಬೇಡವ, ಇಂಥ ತಪ್ಪು ಮಾಡಕ್ ಹೋಗ್ಬೇಡವ. ಏನೇ ಆದ್ರೂ ನಾವು ಹೊಟ್ಟೆ ಇಟ್ಕೊಂಡು ಸುಮ್ ಕೊಡ್ಕೊಂಡ ಈ ವಿಷಯ ನನ್ನ ಮಗಂತೂ ಗೊತ್ತಾಗ. ನಾ ಅಂತೂ ಯಾರು ಹೇಳಲ್ವ ಈ ವಿಷಯ. ನಿನ್ನ ಬಿಟ್ರ ಯಾರು ಗೊತ್ತಾಗ್ಬಾರ್ದು. ಅಷ್ಟ್ ಮಾಡ್ರಿ ಮಾಮರ, ನಿಮ್ ಮನಸ್ ದೊಡ್ಡದೈತ್ರಿ. ಇರ್ಲಿ ನಡಿವ, ಇರ್ಲಿ ನಡಿ. ಸುಧಾ, ನೋಡು ನಿನ್ ಗಾಂಡ ಬಂದಾಗ ಬಾ ಶ್ರೀಕಾಂತ ಬಾ. ಅಪ್ಪ, ಸುಧಾ ಯಾಕೆ ಅಳಾಗ್ತಾಳು? ಏನಾಗೈತಿ ಈಕಿಗೆ? ಏನಾಗಿ ಸುಧಾ ನನಗೆ? ಏನು ತಮ್ಮ ಶ್ರೀಕಾಂತ, ನಿನ್ ಹೆಂಡತಿಗೆ ತವರ ಮನಿ ನೆನಪಾಗಿತ್ತ, ಅದಕ್ಕ ಅಳಾಕತ್ತಾಳ ಶ್ರೀಕಾಂತ. ಅದಕ್ಕೆ ಕಳ್ತಿ ಹುಚ್ಚಿ. ನಾಳೆ ನಮ್ ಹಾಸ್ಪಿಟಲ್ ಇನಾಗ್ರೇಷನ್ ಐತಿ, ಅದ್ ಮುಗಿದ್ಮೇಲೆ ನಾನು ಓದ್ಬಿಟ್ಟು ಬರ್ತೀನಿ. ಟೆನ್ಷನ್ ಮಾಡ್ಕೋಬೇಡ. ಅಪ್ಪ, ಹಾಸ್ಪಿಟಲ್ ಕಡೆ ಆಳುಗಳು ಬಂದಾವ, ನಾಳೆ ಪ್ರೋಗ್ರಾಮ್ ಐತಿ, ಅದು ನೀ ಅಲ್ಲಿ ಹೋಗು. ಆಯ್ತಪ್ಪ, ನಾ ಹೋಗಿ ಎಲ್ಲ ಆಳ್ತೀನಿ. ತಂಗಿ ಸುಧವ, ನಾ ಹೇಳಿದ್ ಮರಿಬೇಡವಾ ಮತ್ತ? ಹಾ, ಮರಿಬೇಡ. ಬರ್ತಪ್ಪ. ಹೋಯ್ ಬಾ. ಯಾಕೆ ಸುಧಾ, ಇಲ್ಲಿ ಭಾಳ ತ್ರಾಸ ಐತಿ? ತವ್ರ ಮನಿ ಭಾಳ ನೆನಪ ಐತಿನ? ಏನಿಲ್ರಿ. ಅಲ್ಲ, ಯಾಕೆ ಕಣ್ಣೀರ? ಏನ್ ತ್ರಾಸ ಆಗೈತಿ ನಿನಗ? ಏನಿಲ್ ತಗೋರಿ, ನಾ ಆರಾಮ ಅದೀನಿ. ಇಲ್ಲ, ನಮ್ಮ ಅಪ್ಪ ಏನಾರ ಅಂದನ ಮತ್ ನಿನಗ? ಏನು ಇಲ್ರಿ. ಆ ಮುದುಕ್ ಏನಾರ ನಿನಗೆ ತ್ರಾಸ ಕೊಟ್ಟನ? ಏನಾರ ಅಂದನ? ಮೊದ್ಲ ಒಟ ಹತ್ತಿರ್ತಾನ, ಅವನ ಬದಲೇ ತಲೆ ಕೆಡ್ಸೋಕ್ ಹೋಗ್ಬೇಡ. ಏನಾಯ್ತು ಹೇಳ ಸುಧಾ? ರೀ, ನೀವೊಂದ್ 10 ನಿಮಿಷ ಲೇಟ್ ಆಗಿ ಬಂದಿದ್ರ ನನ್ ಹೆಣ ನೋಡ್ಬೇಕಾಗ್ತಿತ್ತು. ಅಂತದ್ ಏನಾಗೈತಿ ಇಲ್ಲಿ? ಏನಾಯ್ತಾ? ನಿಮ್ ಜಾಗಕ್ಕ ನಿಮ್ಮಪ್ಪ ಬರ್ತಾರಂತ. ನೀ ಏನ್ ಒಗಟಾಗಿ ಹೇಳ್ತಿದಿ? ನನಗ್ ಬಿಡಿಸಿ ಹೇಳ್ರ ಗೊತ್ತಾಗತ್ತ. ನೀ ಹೇಳಬೇಕೀಗ. ಬಿಡಿಸಿ ಹೇಳ್ಬೇಕಾ? ಯಾವ ಬೈಲೆ ಬಿಡಿಸಿ ಹೇಳ್ರಿ? ವಯಸ್ಸದಾರ ಅವ್ರು, ವಯಸ್ಸಿನಾಗ ದೊಡ್ಡವ್ರ ಅವ್ರು ನನಗ ಮಂಚಕ್ ಬಾ ಅಂತ ಕರೀತಾರ, ನನಗ ಸುಖ ಕೊಡು ಅಂತಾರ. ಯಾವ ಬೈಲಿ ಹೇಳಿ ಇದನ್ನೆಲ್ಲ ನಾನು? ನೋಡ್ರಿ, ನೀವ್ ನನ್ ಮಾತ್ ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ಆದ್ರ ನಾ ಹೇಳತ್ತಿರೋದಂತೂ ನಿಜ ಐತಿ. ಸುಧಾ, ನೀ ಹೇಳೋ ಮಾತು ಏನಾರ ಕರಿ ಆದ್ರ ಆ ಸುಳಿ ಮಗನ್ ಒಟ್ಟ ಒಸಂಗಿಲ್ಲ, ಅಡ್ಡ ಕಡಿತಾನೆ. ರೀ, ಗಂಡನೇ ದೇವ್ರಂತಾರ, ಅಂತ ದೇವ್ರ ಮುಂದ್ ನಿಂತ ಹೇಳಾತೀನ್ರಿ. ನಾ ಹೇಳುದು ಖರೆ ಐತಿ. ಅಕಸ್ಮಾತ್ ಯಶವಂತ ಅಣ್ಣ ಬಂದಿರ್ಲಿಲ್ಲ ಅಂದ್ರ ಆ ಮುದುಕ ನನಗ ಕೆಡ್ಸ ಬಿಡ್ತಿದ್ದನ್ರಿ. ನನ್ ನಂಬ್ರಿ, ನಾ ಹೇಳಾತಿರೋದು ಖರೆ ಐತಿ. ಶ್ರೀಕಾಂತ, ಬೇಕಂದ್ರ ಯಶವಂತ ಅಣ್ಣನ್ ಕೇಳ್ರಿ. ಯಶವಂತ ಅಣ್ಣ ಬಂದಿರ್ಲಿಲ್ಲ ಅಂದ್ರ ಆ ಮುದುಕ ನನ್ನ ಹಾಳೆ ಮಾಡ್ತಿದ್ನ. ಹೌದಾ ಯಶವಂತ? ಏನು ಪಿಕ್ಚರ್ ಚೇಂಜ್ ಮಾಡಿಟ್ಟಾಳ? ಹೌದು ಅಂತ ಕೇಳ್ತೀಯಲ್ಲ ಶ್ರೀಕಾಂತ. ನಿಮ್ಮ ಅಪ್ಪ ಸುಧಾನ ಜಗ್ಗಾಡ್ದು ನಾನು ಕಣ್ಣಾರೆ ನೋಡಿನಿ. ಕೆಲ ಮುದುಕ, ಮುಪ್ಪಿನ ವಯಸ್ಸಿನ ಇಂಥ ಕೆಲಸ ಮಾಡಿದಿ, ಇವತ್ತಿನ ತುಂಡ ಕತ್ತರಿಸ್ತಾನ.
ಶ್ರೀಕಾಂತ, ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ. ನಾಳೆ ನಿನ್ ದವಾಖಾನಿ ಓಪನಿಂಗ್ ಐತಿ. ನಾಳೆ ದೊಡ್ಡ ದೊಡ್ಡ ಮಂದಿ ಬರು ನಿನ್ ದವಾಖಾನಿಗ. ಇವೇನ ಇಂದಲ್ಲೇ ನಾಳೆ ಹೋಗಾವ. ನೀವಿಬ್ರು ಬಾಳಿ ಬದುಕವ್ರ. ಹೌದ್ರಿ, ಅಣ್ಣ ಹೇಳತ್ತಿರೋದು ಖರೆ ಐತಿ. ಬದುಕಿ ಬಾಳ್ಬೇಕಾಗಿರೋರು ನಾವು. ಅವ್ರೇನು ಇವತ್ತ ಮನ್ಯಾಗ ನಾಳೆ ಗೋರ್ಯಾಗ. ಅಲ್ಲಿ ಸುಧಾ, ಇಂಥ ಹೊಲಸ್ ಕೆಲಸ ಮಾಡ್ಯಾನಲ್ಲ ಮುದುಕ, ಅವೇನು ಕರೆಕ್ಟ್ ದಾನ ತಿಳ್ಕೊಂಡೇನಿ. ಶ್ರೀಕಾಂತ, ನಾಳೆ ಒಂದ್ ದಿವ್ಸ ಸುಮ್ಕೊಂಡ್ರ. ರೀ, ನನಗೂ ಯಾಕೋ ಅಣ್ಣ ಹೇಳೋದು ಕರೆಕ್ಟ್ ಅನ್ಸಾತೈತ್ರಿ. ಕಣ್ ಮುಂದೆ ದೊಡ್ಡ ಫಂಕ್ಷನ್ ಇಟ್ಕೊಂಡು ನೀವು ದುಡ್ಕೋದು ತಪ್ಪಾಗ್ತೈತಿ. ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಕ್ ಹೋಗ್ಬೇಡ್ರಿ. ನಾಳೆ ಒಂದಿನ ಸುಮ್ಮಿರ್ರಿ. ನಾಡ್ದ ನೀವೇನ್ ಮಾಡ್ತೀರೋ ಅದಕ್ಕೆಲ್ಲ ನಾವು ಓಕೆ. ಶ್ರೀಕಾಂತ, ತಂಗಿ ಹೇಳೋದು ಬರೋಬರ ಐತಿ. ನಾಳೆ ಒಂದ್ ದಿವ್ಸ ಸಮಾಧಾನ ಹಿಡಿ. ನಿನ್ನೆಲ್ಲಾ ಕಾರ್ಯಕ್ರಮ ಮುಗಿಲಿ. ನಿನ್ನ ಮನೆತನದ ಮಾನ ಮರ್ಯಾದೆ ಉಳಿಬೇಕಂದ್ರ ಆ ಮುದುಕನ ಒಂದು ಗತಿ ಕಾಣಿಸಬೇಕ. ಹೆಂಗತಿವ ತಂಗಿ? ಯಶವಂತ, ನೀನು ನಾನು ಪ್ರಾಣ ಸ್ನೇಹಿತರ. ನೀ ಹೇಳೋದು ನನಗೆ ಸರಿ ಅನ್ಸಾಯತಿ. ನೀ ಹೆಂಗೆ ಹೇಳ್ತಿಲ್ಲ ಹಂಗ ಮಾಡೋನು. ಇಷ್ಟು ಮಾಡಪ್ಪ ಶ್ರೀಕಾಂತ, ನಿನ್ನ ಸಂಸಾರ ಚಂದಂಗೆ ನಡೀತಿ. ಯಾರ್ಪಾಟ್ ಮಾತಾಡ್ದತಿ? ಏನ್ ಮಾತಾಡೋಣ? ಅಲ್ಲೋ, ನಿಮ್ಮ ದವಾಖಾನೆ ಒಪ್ಲಿಂಗ್ ಐತಿ. ಇವತ್ತು ಕಾಮನ್ ಅರಿ ಬೇರೆ ಹಾಕೋಬೇಕು, ಹಾಕೋಬಾರ್ದು. ಅಲ್ಲ, ನಾ ಹಾಕೊಳ್ಳೋದು ಮುಖ್ಯ ಅಲ್ಲ. ನನ್ನ ಮಗಾನೋ ಸಸಿನೂ ಹಾಕೊಂಡ್ ಬಂದ್ರ ಸಾಕ. ಅಲ್ಲೋ ರುದ್ರಪ್ಪ, ಊರ್ ಮುಂದಿನ ಹೊಲ ಮಾರಿ ಮಗನ್ ಡಾಕ್ಟರ್ ಮಾಡಿ ಮತ್ತು ಇವತ್ತು ದವಾಖಾನೆ ಓಪ್ಲಿಂಗ್ ಐತಿ. ಇವತ್ತು ಹರ್ಕಂಗಿ ಹಾಕೊಂಡು ದುಡಿಯಾಕತ್ತಿದೆಯಲ್ಲ, ಯಾಕೋ ಹಿಂಗ್ಯಾಕೆ ಮಾಡ್ತಿ? ಅಲ್ವ ಮುದ್ದಪ್ಪ, ನಾ ಹಾಕೊಳ್ಳೋ ಅರಿವ್ಯಾಗ ಏನೈತಿ? ನನ್ನ ಮಗ ದೊಡ್ಡ ದವಾಖಾನೆ ಕಟ್ಟ್ಯಾನ. ಊರಾನ ಮಂದಿಗೆ ಸೇವಾ ಮಾಡಾಕತ್ತಾನ. ಇದಕ್ಕಿಂತ ಖುಷಿ ನನಗೇನೈತಿ? ನಾ ಏನು ಇದ ಸಲ ದುಡಿಯತ್ತೇನೆ. ನಾ ಭಾರಿ ಕಾಲ ದುಡ್ಕೋತಾನೆ ಬಂದೇನಿ. ನನ್ನ ಮಗ ಅಷ್ಟು ಚಲೋ ಆದ್ರೆ ನನಗೆ ಅಷ್ಟ ಖುಷಿ. ಅಲ್ಲೋ, ದೊಡ್ಡ ದೊಡ್ಡ ಮಿನಿಸ್ಟರ್ ಬರ್ತಾರ ಮತ್ತು ಓಪ್ಲಿಂಗ್ ಐತಿ. ಮಗ MBBS ಸಾಲಿ ಕಲ್ತಾ ಹೋಗೋಣ, ಅವ್ನು ಮರ್ಯಾದೆ ತೆಗಿತೇನೆ ಅಂತ ಅರಿವಿ ಹಾಕೊಂಡು ನೀನು ಮರ್ಯಾದೆ ಹೋಗಕ್ಕೆ ಅದ್ರಾಗ ಏನೈತಿ? ನನ್ನ ಮಗ ನನ್ನ ಸಸಿ ಚಂದಂಗಿದ್ರೆ ಅಷ್ಟ ಸಾಕು. ಆಯ್ತು, ನಡಿ ಬರಾಬರ ದೊಡ್ಡ ಕೆಲಸ ಮಗನು ನಡಿ. ಸರ್, ಇವರು ನಮ್ಮ ವೈಫ್ ಸುಧಾ ಅಂತ. ನಮಸ್ಕಾರಮ್ಮ. ವೆಲ್ಕಮ್. ನಡಿ ನಡಿ. ಸರ್, ಎಲ್ಲ ಗೋಲ್ಡ್ ಅದೆಲ್ಲ ಗಾರ್ಡನ್ ತುಂಬಾ ಚೆನ್ನಾಗಿದೆ. ಹೌದು ಸರ್, ಅದು ಒಂದು ಸ್ವಲ್ಪ ಫಾರಿನಿಂದ ತರಿಸಿದ್ವಿ ಅದನ್ನೆಲ್ಲ. ಪಾರ್ಕಿಂಗ್ ಪಾರ್ಕಿಂಗ್ ಜಾಗ ಸರ್. ಎಷ್ಟು ಬೆಡ್ ಇದೆ ಹಾಸ್ಪಿಟ್ಲು? 25 ಬೆಡ್ ಇದೆ ಸರ್. ಇವ್ರು ಯಾರು? ಇವರು ಯಶವಂತ್ ಅಂತ ಸರ್, ನನ್ನ ಪ್ರಾಣ ಸ್ನೇಹಿತ ಸರ್. ಹಾಸ್ಪಿಟ್ಲ್ ಆಗ್ಬೇಕಾದ್ರೆ ಇವ್ರಿಗೆ ಕಾಲ್. ಇವ್ರಿಗೂ ತುಂಬಾ ಎಫರ್ಟ್. ಸ್ನೇಹಿತ ನಿಮ್ಮಿಬ್ಬರು ನೋಡಿ ಒಂದು ಅರ್ಥ ಬಂದ. ಹೌದು ಸರ್. ಶ್ರೀಕಾಂತ್ ಯಾರಪ್ಪ ಅವರು? ಈ ವಯಸ್ಸಿನಲ್ಲೂ ಎಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿ ನಮ್ಮ ಮನೆ ಕೆಲ್ಸದ ಆಡ್ರಿ, ಬ್ಯಾಡ ಅಂದ್ರು ಕೆಲಸ ಮಾಡ್ತಾನ. ಅವಾಗ ಕೆಲಸ ಮಾಡಲಿಲ್ಲ ಅಂದ್ರೆ ತಿಂದು ಕೂಡ್ ಕರ್ಗಂಗಿಲ್ಲ. ನಡಿಯಪ್ಪ, ಆತನ ಜೋಡಿ ನಾನು ಒಂದೆರಡು ಮಾತು ಮಾತಾಡಬೇಕು. ಇಷ್ಟೆಲ್ಲ ಗಾರ್ಡನ್ನು ಎಲ್ಲ ಅವ್ನ ಮಕ್ಕಳೇ ಬೆಳೆಸಿದ್ದಾರೆ. ಏನು ಅಜ್ಜಾರ, ಈ ವಯಸ್ಸಿನಲ್ಲಿ ಎಷ್ಟು ಕೆಲಸ ಮಾಡ್ತಾ ಇದ್ದೀರಿ, ಯಾಕೆ? ನಮಸ್ಕಾರ ರೀ, ನೀವು ಬಂದಿದ್ದು ಭಾಳ ಖುಷಿ ಆಯ್ತು. ನಮ್ಮ ಮನೆ ಅಂದ್ಬಳಕ ನಾವು ದುಡಿಯೋಬೇಕರ್ಲೆ. ದುಡಿಯೋ ಮನೆಯನ್ನ ನನ್ನ ಮನೆ ಅಂತ ಹೇಳ್ತಾ ಇದೆಯಲ್ಲಪ್ಪ. ನಿನ್ನಂಥ ಕೆಲಸದವನ್ನ ಪಡೆಯೋಕೆ ಶ್ರೀಕಾಂತ್ ತುಂಬಾ ಪುಣ್ಯ ಮಾಡಿದ್ದಾನೆ. ಹೌದ್ರಿ ಸಾಹೇಬ್ರ, ಹೌದ್ರಿ. ನಾ ಈ ಮನೆ ಹಾಳದನ್ರಿ. ಯಾಕಂದ್ರ ಇವರಲ್ಲಿ ಸಣ್ಣಾಗಿರ್ತದ ದುಡ್ಕೋತ ಬಂದನ್ರಿ. ನನಗೆ ಯವ್ವನದ ಮದುವೆ ವಯಸ್ಸು ಬಂದಾಗ ಇವ್ರವ್ವ ನನ್ನ ತೆಗ್ ಮುಖ ಹಾಕಿ ಬಂದೇಳ್ರಿ. ಅವಾಗ ಈ ಆ ಮನುಷ್ಯ ಹುಟ್ಟ್ಯಾನ್ರಿ ಮಗ. ಏನ್ರಿ ಸಾಹೇಬ್ರು, ಊರ್ ಮುಂದಿನ ತೋಟ ಮಾರಿ ಇವನು ಡಾಕ್ಟರ್ನ ಮಾಡ್ಯಾನ್ರಿ. ಇಂಥ ಮಕ್ಳು ಹುಟ್ಟು ಅಂದ್ರೆ ಏನ್ರಿ, ಹೊಡದ ಅಪ್ಪಗನ ಈ ನಾಲಾಯಕ ಆಳತ್ತಾರ್ರಿ, ಆಳತ್ತಾನ. ಏನಪ್ಪ ಶ್ರೀಕಾಂತ್, ಇವ್ರು ಹೇಳ್ತಾ ಇರೋದು ನಿಜಾನ?
ಈ ಮಂಗ್ಯಾನ ಮಗ ಹೆಂಗ ಬಾಯಿ ಬಿಡ್ತಾನ್ರಿ? ಅವಾಗ ಚೆನ್ನಾಗಿರ್ತಾ ಇಟ್ಟು ಬೆಳೆಸಿ ದೊಡ್ಡವನ್ ಮನೆ ನನ್ನ ಹೇತಿ ತಿರ್ಕೊಂಡ್ ಮೇಲೆ ಪರದೇಶಿ ಮಗ ಅಂತೇಳಿ ಪ್ರೀತಿಯಿಂದ ಬೆಳೆಸೀನ್ರಿ. ಹಗಲಾತ್ರಿ ನಿತ್ಯಕ್ಕಾದು ಇವಂಗ ಓದಿಸಿನ. ಹಗಲ ರಾತ್ರಿ ದುಡ್ದ ಹೊಲ್ದಾಗೆಲ್ಲ ದುಡ್ದು ಕಡಿಕೆ ಇವಂಗ ಡಾಕ್ಟರ್ಗೆ ಮಾಡ್ಬೇಕಾರ ಹೊಲ ಮಾರಿನಿ. ಆದ್ರೆ ನನ್ನ ಖರ್ಚಿಗೆ ₹1 ಕೊಡುದಿಲ್ರಿ ಸಾಹೇಬ್ರ. ಒಂದು ಅರ್ಬಿ ತಗೋದಿಲ್ರಿ. ಕಾಲ ಚಪ್ಪಲ್ ಅರ್ದಾವ್ರಿ, ಚಪ್ಪಲ್ ತಗೊಳೋ ಗತಿ ಇಲ್ರಿ. ನನ್ನ ದೋಸ್ತ ಮುದ್ದಾಲ್ ನನಗೆ ₹10-20 ಕೊಡ್ತಾನೆ. ಅದೇ ಏನೇನು ಕಿತ್ತಿಲ್ರಿ ಸಾಹೇಬ್ರ. ಹರಿದ ಅಪ್ಪಗ ಅಪ್ಪ ಅನ್ನಕ ನಾಚಿಕ್ ಬರ್ತೈತ್ರಿ. ಇವಾಗ ನಾಚಿಕ್ ಬರ್ತೈತ್ರಿ. ಅವ್ನು ಕೇರಿ ಅವ್ನು ಹುಡ್ಸಿದವ ಅಪ್ಪ ಯಾರ ಕೇಳ್ರಿ ಮಂಗ್ಯಾನ ಬಗ್ಗೆ. ಯಜಮಾನ್ರಿ, ನಿಮ್ಮ ಕಷ್ಟ ಕೇಳಿ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ನಾನ್ಸೆನ್ಸ್ ಶ್ರೀಕಾಂತ, ನಿನ್ನ ಹಾಸ್ಪಿಟಲ್ ಮೆಟ್ಲು ಇರಲ್ಲ. ನಿನ್ನ ಹಾಸ್ಪಿಟಲ್ ಮೆಟ್ಲು ಏರಿ ಉದ್ಘಾಟನೆ ಮಾಡಿದರೆ ನಿನ್ನ ಪಾಪ ನನಗೆ ಸುತ್ಕೊಳ್ಳುತ್ತೆ. ಹಿರಿಯರೇ, ನಿಮ್ಮ ಜವಾಬ್ದಾರಿ ನಂದು. ನನ್ನ ಕಡೆಯಿಂದ ಏನಾಗುತ್ತೆ ನಿಮಗೆಲ್ಲ ವ್ಯವಸ್ಥೆ ಮಾಡಿಕೊಡುವಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಈಗ ನಿಮ್ಮ ಖರ್ಚಿಗೆ ₹10,000 ಚೆಕ್ ಬರೆದು ಕೊಡ್ತೀನಿ. ನನ್ನ ಪೇ ನಿಮ್ಗೆ ತಂದು ಹ್ಯಾಂಡ್ ಓವರ್ ಮಾಡ್ತಾನೆ. ನೀವು ಆರೋಗ್ಯವಾಗಿರಿ. ನಿಮ್ಗೆ ಏನೇ ಕಷ್ಟ ಬಂದರೂ ನನ್ನ ಪರ್ಸ್ನಲ್ ನಂಬರ್ಗೆ ನೀವು ಎನಿ ಟೈಮ್ ಕಾಲ್ ಮಾಡ್ಬೋದು. ಬ್ಯಾಡ್ರಪ್ಪ, ಬ್ಯಾಡ್ರಿ. ನಾನು ಯಾರ್ದೋ ರೊಕ್ಕ ತಗೊಂಡ ಬದುಕಾಗಿಲ್ರಿ. ನನಗೆ ತಿನ್ನ ಕುಳಿಲಕ್ಕ ಅಟ್ಟು ಹೋದ್ಕರಿ ನೇತಿನ ದುಡ್ದಾತಿಲ್ರಿ. ನಾ ಬಾಸ್ ಫಾಲ್ ಮಾಡ್ದನ್ರಿ. ಬ್ಯಾಡ್ರಿಪ್ಪ, ನನ್ನ ಕೈಯಾಗ ಇನ್ನೂ ದೇವ್ರ ತಾಕತ್ ಕೊಟ್ಟಾನ. ತಾಕತ್ ಇರೋ ಬಟ್ಟ ನಾ ದುಡ್ದಾತಿಲ್ರಿ. ಬ್ಯಾಡ್ರಿ, ಬ್ಯಾಡ್ರಿ ಸಾಹೇಬ್ರಿ. ಇರ್ಲಪ್ಪ, ನಾನು ಹೋಗಿ ಬರ್ತೀನಿ ಮುದ್ದನವ್ರೆ. ಇಡಿಯಟ್. ಹಾ, ಈಗರೆ ಸಮಾಧಾನ ಆತ್ಲ ನಿನಗ? ಮರ್ಯಾದೆ ಎಲ್ಲ ಕಳ್ದಿ ಈಗರೆ ಹಾಲು ಕುಡ್ದಂಗ ಆತ್ಲ ಹೊಟ್ಟೆ ತುಂಬ ಕಂತ ಹಂಗ ಅನ್ಬಾರ್ದು. ಎಷ್ಟಾದ್ರು ನಿನ್ನ ಅಪ್ಪ ಅದಾನವ. ಇವ ನಮ್ಮ ಅಪ್ಪ ಅಲ್ಲಿವ ರಾವಣ. ಇವ ಸ್ವಂತ ನನ್ನ ಹೆಂಡತಿ ಮ್ಯಾಲ ತನ್ನ ಸೊಸಿ ಮ್ಯಾಲ ಕಣ್ಣಕ್ಯಾನಿವ. ಇವನ್ನ ಸಣ್ಣಂಗೆ ಕಡಿಬೇಕು ಇವನ. ಶ್ರೀಕಾಂತ, ಏನತ್ ಮಾತಾಡ್ತೀವಿ? ನಾನು ನಿನ್ನ ಸ್ವಂತ ಅಪ್ಪಗ ಇಂಥ ಅಪ್ಪದನ್ನ ಕರೆಸ್ತಿ ಹೆಂಗ ಬರ್ತವ ನಿನಗೆ ಮನಸ್ಸ? ಯಾವ ಬಾಯಿಲೆ ಮಾತಾಡತ್ತಿ? ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ ನನ್ನ ಹೆಂಡತಿ ಅಂದ್ರೆ ನಿನ್ನ ಸೊಸಿ ಹೇಳ್ಯಾಳ ನನಗ. ನನ್ನ ಪ್ರಾಣ ಸ್ನೇಹಿತ ಯಶವಂತ್ ಕೂಡ ಹೇಳ್ಯಾನ. ಇವನ ಸಾಕ್ಷಿದಾನ. ಇದಕ್ಕೇನು ಹೇಳ್ತೀನಿ ನೀನು? ಏನೋ ಶ್ರೀಕಾಂತ, ಹರಿದ ಅಪ್ಪನ ಮ್ಯಾಲ ನಂಬಿಕೆ ಇಲ್ಲ ನೋ ನಿನಗ. ನಿನ್ನೆ ಮೊನ್ನೆ ಬಂದ ಈ ನಾಯಿ ನಂಬ್ತಿಲ್ಲ. ನಿನಗೆ ಅಷ್ಟು ಬುದ್ಧಿನೇನು ಮುದ್ದನ? ಸುಧವ, ನೀರೇ ಹೇಳುವ ನಿನ್ ಗಂಟೆಗಲ್ಲ ಏನು ಮಾಡಿಲ್ಲ ಅಂತ. ನಿನಗ್ ಗೊತ್ತಿಲ್ಲ ಅದೇನೈತ್ವಾ, ನೀನ ಬಾಯಿ ಬಿಡ್ಬೇಕಿ. ಹೇಳಂದ್ರ ಏನ್ ಹೇಳ್ತಾರಿ ಮಾಮರ? ಅವತ್ತ ಏನು ಬಾಯಿ ಬಿಡ್ಬೇಡತ್ತ ನನ್ ಬಾಯಿ ಮುಚ್ಚಿಸಿದ್ರಿ. ಆದ್ರ ಇವತ್ತದು ಸಾಧ್ಯ ಆಗುದಿಲ್ಲ. ಬೇಕಂದ್ರ ಅಣ್ಣ ಕೇಳ್ರಿ. ಏನ್ ಹೇಳುದ್ರಿ? ಕರೆ ಇದ್ದಿದ್ದ ಹೇಳಾಕತ್ತಾಳ. ಮತ್ತಕ್ಕಿ ನೀವು ಮಾಡಿದ ಅನಾಚಾರ ಅದನ್ನೇನ್ ಬಿಡ್ತೈತೆ ನಿಮಗ? ಇದ್ದಿದ್ದ ಅವ್ನ ಮುಂದೆ ಹೇಳಾಕತ್ತಾಳು. ಯಶವಂತ, ಮಾಡೋದೆಲ್ಲ ಮಾಡಿ ದೊಡ್ಡ ಸಾಚಾ ತರ ಮಾತಾಡ್ಬೇಡು. ನಾ ಎಲ್ಲ ಬಾಯಿ ಬಿಟ್ರ ಆದ್ರ ನನ್ನ ಮನಿ ಮರ್ಯಾದೆಗೆ ಅಂಜಿ ನಿನಗ ಬೆಲೆ ಕೊಡಾಕತ್ತಿಲ್ಲ ಯಶವಂತ ಹರಾಮ್ ಕೋರ. ನನ್ನ ದೋಸ್ತನ ಬದಲು ನೀನ್ ಮಾತಾಡ್ತೀರಿ ಹರಾಮ್ ಕೋರ? ಶ್ರೀಕಾಂತ, ಸಾಕ್ಪ, ನನ್ನ ಮಗ ಆಗಿದ್ದಕ್ಕೂ ಸಾರ್ಥಕ. ಇನ್ನು ಮಾತಾಡ್ಬೇಡ, ಸಾಕ್ಪ. ತಂಗಿ ಸುಧವ, ಹೇಳ ಇದು ಸತ್ಯ ಹೇಳ್ಬಿಡ್ಲೆ? ನೀ ಮಾಡಿದೆಲ್ಲ ಹೇಳಿ. ಹ, ಹೇಳಂಗಿಲ್ಲ. ನೀವೆಲ್ಲ ಮಾಡಿದ್ ನೋಡ್ರ, ನನ್ನ ಮಗ ಮಾತಾಡಿದ್ ನೋಡ್ರ, ನಾನು ವಿಷ ತಗೊಂಡು ಸಾಯ್ಬೇಕು. ಮುತನ, ಈ ವಿಷಯ ಕೇರ ಇವು ಮಾತಾಡೋ ಕೇರಲ್ಲ, ಸಾಯ್ಬೇಕು. ಆದ್ರ ನನ್ನ ಮನಿ ಮರ್ಯಾದೆ ಸಲುವಾಗಿ ನಾ ಏನೂ ಬಾಯಿ ಬಿಡಂಗಿಲ್ಲ. ಎಲ್ಲ ನನ್ನ ಹೃದಯ ಇಟ್ಕೊಂಡ ಇರ್ತೀನಿ. ಸತ್ಯ ಯಾವತ್ತಿದ್ರು ಸತ್ಯ. ನಾನು ಸತ್ಯಕ್ಕೆಂದು ಸಾವಿಲ್ಲ. ಮ್ಯಾಲ ಒಬ್ಬ ಭಗವಂತದಾನ. ದೇವ್ರ ದಿಂಡ್ರು ಇದೆಲ್ಲ ಇಲ್ಲಿ ನಡೆಯಂಗಿಲ್ಲ. ಮೊದಲು ಜಾಗ ಖಾಲಿ ಮಾಡಿಲ್ಲಿದ್ದೇನು. 1 ನಿಮಿಷ ನಿತ್ಯ ಅಂದ್ರು ನನಗೆ ಮತ್ತ. ಶ್ರೀಕಾಂತ, ಈ ಅಪ್ಪ ನಿನಗೆ ಬೇಡ ಅಂದೇನು? ಆಯ್ತಾ, ನಿನಗ ಬೇಡ ಅಂದ್ರ ನಾ ಹೋಗ್ತೀನಿ. ತಂಗಿ ಸುಧವ, ನಿನಗೆ ಕೊಟ್ಟ ಮಾತ ಉಳಿಸ್ಕೊತವ. ನಾನು ಉಳಿಸ್ಕೊತೀನಿ. ಈ ಸತ್ಯ ಹೃದಯದೊಳಗ ಕರಿಗ್ ಸಾಯ್ತೈತಿ, ಹೊರಗೆ ಬರಂಗಿಲ್ವಾ? ನಿನಗೆ ಮಾತು ಕೊಟ್ಟನಿ. ನನ್ನ ಮಗಳತ್ತ ನಂಬೆ ನಾನು ನಿನ್ನ. ಅದಕ್ಕೆ ನಿನಗೆ ಮಾತು ಕೊಟ್ಟನಿ. ನಾ ಯಾವತ್ತೂ ಬಾಯಿ ಬಿಡಂಗಿಲ್ವಾ? ನಾ ಇನ್ನು ನಡೀತೀನಿ. ಎಲ್ಲ ಮುದುಕ ಮೆಚ್ಕೊಂಡೆ ನಿನ್ನ ನಿಯತ್ತಿಗೆ. ಅಂದ್ರೂ ಕೊಟ್ಟ ಮಾತು ನೀ ತಪ್ಪಲಿಲ್ಲ ರೀ.
ಅವ್ರಿಗೊಂದ್ 5,000 ರೂಪಾಯಿ ಕೊಟ್ಟು ಕಳಿಸ್ರಿ. ಇಂಥ ಮೋಸಗಾರಗೆ 5,000 ರೂಪಾಯಿ ಕೊಡಕ್ ಕೂತಿ ನಾ ಭಿಕ್ಷುಕರಿಗೆ ದಾನ ಮಾಡ್ತಾನೆ ಇವ್ ಕೊಡಂಗಿಲ್ಲ ನಾನು. ನೋಡ್ವಾ ತಂಗಿ ಆಗುದಾತ, ಆದ್ರೆ ನಿನಗೆ ಕಡೆಯದಾಗಿ ಹೇಳಾಕ್ತೀನಿ, ಇನ್ನು ಮೇಲೆ ಎಲ್ಲ ತಿದ್ದು ನಡೆದಿ ನಿನ್ನ ಭಾಳ ಚಂದ ಇರ್ತೈತಿ. ನೀ ಇದನ್ನ ಮಾಡ್ಕೊತ ಹೋದೆ ಅಂದ್ರೆ ಕಡಿಕ ತಾವ್ರ ಮನ್ಯಾಗ ತಗೋಬೇಕತಿ. ವಿಚಾರ ಮಾಡವ, ನನ್ನ ಮಗಳಂತ ಹೇಳಾಕತ್ತೇನೆ. ಏನೇ ಇದ್ರು ಹೊಟ್ಟೆ ಹಾಕೊಂಡು ನನ್ನ ಮಗಳಂತ ಹೇಳಾಕತ್ತೇನೆ. ತಿದ್ದು ನಡೆದ್ರೆ ಭಾಳ ಸುದ್ದ ಹಾಕತ್ತೆ. ಇಷ್ಟೆಲ್ಲ ಆದ್ರೂ ನೀವು ನನ್ನ ಬಗ್ಗೆನೇ ಕಜಿ ಮಾಡಾಕ್ರಿ ಮಾಮಾರ. ನೀವೆಲ್ಲೂ ಹೋಗ್ಬೇಡ್ರಿ, ಇಲ್ಲೇ ಇರಿ ರೀ. ಮಾಮಾರಿಗೆ ಎಲ್ಲೂ ಕಳ್ಸೋದ್ ಬ್ಯಾಡ್ರಿ. ಬಾಯಿ ಮುಚ್ಚ, ಹೊಲಸ್ ಕೆಲಸ ಮಾಡ್ಯಾನಂತ ನೀನ ಹೇಳಿದಾಕಿ ಈಗ ಸಣ್ಣಂಗ ರಾಗ ಹೇಳಾಕ್ತಿದಿ. ಏನ್ ನಿನ್ ಹಕ್ಕಿಕತ್ತ ಒಟ್ಟ ತಿಳಿವತ್ ನನಗ. ಹಕೀಕತ್ ಅನ್ನಕ್ ಏನೈತ್ರಿ? ತಪ್ಪ ಅವ್ರು ಮಾಡ್ಯಾರೋ ಇಲ್ಲ ನಾ ಮಾಡಿನೋ. ಆದ್ರ ಊರ್ ಮಂದಿ ಏನಂತಾರ, ಈ ವಯಸ್ಸಿನಾಗ ಮುದುಕನ್ನೆಲ್ಲ ಬಳಸ್ಕೊಂಡು ಹೊರಗೆ ಹಾಕ್ಯಾರ ಅನ್ನಂಗಿಲ್ಲ. ಹೆಸರು ಯಾರ್ದು ಕೆಡ್ತೈತಿ? ನಿಮ್ ಹೆಸರ ಕೆಡ್ತೈತಿ. ಅದಕ್ಕ ಮನ್ಯಾಗ ಎಲ್ಲೋ ಮುಲ್ಯಾಗ ತಿನ್ಕೊಂಡ್ ಮಕ್ಕೊಂಡಿರ್ತಾರೆ. ಸುಮ್ಮ ಇಟ್ಕೋರಿ ಮನ್ಯಾಗ. ಸುಧಾ ಏನ್ ಮಾತಾಡಕತ್ತಿ ನೀನು? ನೋಡ್ರಪ್ಪ, ಏನು ಮಕ್ಕಳು ನಡೆದಿಪ್ಪ, ಎಷ್ಟು ಖರ್ಚು ಮಾಡಿ ಮಕ್ಕಳನ್ನ ಹೆಂಗೆ ನಂಬೋದು ಹೋರುದ್ರಪ್ಪ. ನೋಡು ನಿಮ್ಮ ದೊಡ್ಡಪ್ಪ ಬಂದಾನ. ಈಗ ಬಂದ್ರಿ? ಈಗ ಬಂದಿಪ್ಪ. ಈಗ ಬಂದ್ರಿ? ಇರ್ಲಿ ಬಿಡು, ಇರ್ಲಿ ಬಿಡು, ಇರ್ಲಿ ಬಿಡು. ದೊಡ್ಡಪ್ಪರ ಆರಾಮದ್ರಿ? ಆರಾಮದ್ರ? ಏನ್ಪ ಮತ್ತಾನೆ ನಿನ್ನ ಮಗ ಬಂದ ತಕ್ಷಣ ದೊಡ್ಡಪ್ಪ ಅಂದ ಸಾಮ್ ಮಾಡಿ ಎಂತ ಸಂಸ್ಕಾರ ಕಲಿಸಿದಿ. ನನಗೂ ಮಗ ಅದ, ಮತ್ತವ್ರ ಮುಂದೆ ಅಪ್ಪ ಹಾಳಾಕ ಅವ್ನು ಬಾಯಿ ಬರ್ಲಿಲ್ಲ. ಮತ್ತ ಯಾಕ ಹಾಳಾಕತ್ತಾರ ದೊಡ್ಡಪ್ಪರು? ಏನ್ರ ಸಮಸ್ಯೆ ಆಗೈತೇನು? ಅದು ದೊಡ್ಡ ಕತ್ತೆ ಐತಿ ಮಗ. ಅದನ್ನ ಹೇಳಕ್ ಕೂತ್ರ ಎದಿ ಹೊಡೆದ ನುಚ್ಚು ನೂರಾಗ್ತೈತಿ. ಅವಾಗ ಶ್ರೀಕಾಂತ್ಗ ನಾ ಬುದ್ಧಿ ಹೇಳ್ತೀನಪ್ಪ. ಅದು ಬೇಡಪ್ಪ. ಎಲ್ಲ ತೊಂದರೆಗಳು ಕ್ಲಿಯರ್ ಆದವಲ್ಲ. ಅಡ್ಡ ಗೋಡೆಯಾಗಿ ನಿಮ್ಮ ಮಾವು ನಿಂತಿದ್ದ, ಅವನು ಕ್ಲಿಯರ್ ಆದ. ಇವಾಗ ನಿನ್ನ ಗಂಡ ಅವನಂತೂ ನಮ್ಮ ಬುಟ್ಟಿಗೆ ಹಾಕೊಂಡ್ಬಿಟ್ಟಿವಿ. ಈಗ ಯಾರು ಅಡ್ಡ ಬರಂಗಿಲ್ಲ. ಹೌದಪ್ಪಿ, ಮೊದಲಾದ್ರ ಯಾವಾಗ ನಮ್ಮ ಮಾವ ಬರ್ತಾನ, ಯಾವಾಗ ನಮಗೆ ಪ್ರಾಬ್ಲಮ್ ಆಗ್ತೈತಿ ಅಂತಾನು ಅಂಜ್ಕಿತ್ತ. ಈಗ ನಾನೇ ರಾಣಿ, ನೀನೇ ರಾಜ. ನಮ್ಮಿಬ್ಬರನ್ನ ಡಿಸ್ಟರ್ಬ್ ಮಾಡೋರ ಯಾರೂ ಇಲ್ಲ. ಮತ್ತು ಮುಂದೆ ಮುಂದಿನ ಹೇಳ. ಹೌದು, ನಿನ್ನ ಗಂಡನ ಬಿಟ್ಟು ನನ್ನ ಮೇಲೆ ಯಾಕೆ ಮನಸ್ಸು ನನಗೆ? ನನ್ನ ಗಂಡ ಕೆಟ್ಟ ಸಪ್ಪನ್ ಬ್ಯಾಳಿದ್ದಂಗ ಅದಾನ. ಅವನ ಮ್ಯಾಲ ಪ್ರೀತಿ ಬಿಟ್ಟು ಒಂತಿನೂ ಬರಂಗಿಲ್ಲ ನನಗೆ. ಸುಮ್ ಏನೋ ಮನ್ಯಾಗ ಫೋರ್ಸ್ ಮಾಡಿದ್ರಂತ ಲಗ್ನ ಆಗಿದ್ನ. ನನ್ ಭಾಳ ನಡ್ಕಾಗ ಹೋಗಿತ್ತ. ಅವಾಗ ನೀ ಕಣ್ಣಿಗೆ ಬೀತಿ. ನನಗೂ ಹಂಗೆ ಅನ್ಸಾಕತ್ತಿತ್ತು. ಈ ಊರಿಗೆ ಶ್ರೀಮಂತ ನಮ್ಮಪ್ಪ, ಕೊನೆಗಿರವ ನಾನು ಒಬ್ಬನೇ ಮಗ. ನನಗೂ ಏನೋ ಒಂದು ಕಡಿಮೆ ಬಿದ್ದಂಗೆ ಅನ್ಸಾಕತ್ತಿತ್ತು. ಯಾವಾಗ ನೀನು ನನ್ನ ಜೀವನ ಒಳಗೆ ಬಂದೆಲ್ಲ ಅದು ಪೂರ್ಣ ಆಯ್ತು. ಆದ್ರೂ ಅಪ್ಪಿ ನನಗೆ ಅಂಜಿಕೆ ಬರ್ತೈತಿ. ಅಕಸ್ಮಾತ್ ನನ್ನ ಗಂಡ ಗೊತ್ತಾದ್ರ ನೀ ನನ್ನ ಬಿಟ್ಟು ಹೋಗ್ತಿ? ನೀನು ಒಟ್ಟ ಬಿಟ್ಟು ಕೊಡಲ್ಲ. ಈಗ ನಿಮ್ಮ ಮಾವಾಗ ಹೆಂಗೆ ಒಂದು ಗತಿ ಕನ್ಸಿವಲ್ಲ, ಹಂಗೆ ಪ್ಲ್ಯಾನ್ ಮಾಡಿ ನಿನ್ನ ಗಂಡ ಒಂದು ಗತಿ ಕನ್ಸೋನು. ಆದ್ರೆ ನಿನಗೆ ಯಾವತ್ತೂ ಬಿಟ್ಟು ಕೊಡಲ್ಲ. ಬರ್ತೆ ಏನೋ ಏನಾಯ್ತಾ? ನಂಗೆ ಪಗಾರ ಅಟ್ ಕೊಡ್ರಿ. ಪಗಾರ ಮಾರ್ಯವನ ಸ್ವಲ್ಪ ಕಾಮನ್ ಸೆನ್ಸ್ ಐತಿ? ಒಳಗ್ ಬರೋ ಮುಂದ ಬಾಗ್ಲ ಬಡದ್ ಬರ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಂಗ? ನಂಗೆ ಕೊಡೋದು ಕೊಟ್ರೆ ನಾ ಯಾಕೆ ಒಳಗೆ ಬರ್ತೇನ್ರಿ? ಅಷ್ಟು ನನಗೆ ಸಾಲವಲ್ತ್ರಿ, ನಾ ಹೆಚ್ಚಬೇಕಾಯ್ತ್ರಿ. ಅಪ್ಪಿ ಇವ ಏನ ದಿನ ಬರ್ತಾನೋ ಹೆಚ್ಚಿಗೆ ಕೊಡ್ರಿ ಅಂತಾನ. ಏನ್ ಮಾಡೋದು? ಅವ ನಮ್ಮಿಬ್ಬರಿಗೂ ಕವಲ ಮಾಡಕತ್ತಾನ. ಅವ ಎಷ್ಟು ಕೇಳ್ತಾನೋ ನಾವು ಸ್ವಲ್ಪ ಹೆಚ್ಚಿಗೆ ಕೊಟ್ಟು ಕಳಿಸ್. ನೀ ಹೇಳಿದ್ರ ಅಷ್ಟ ಮಾಡ್ತೀನಿ. ಆಯ್ತಾ, ಕೊಡ್ತೈತಿ. ತಗೋ, ಹೆಚ್ಚಿಗೆ ಪಗಾರ ಕೊಟ್ಟಿನಿ. ಇಲ್ಲಿ ನೋಡಿಲ್ಲಿ, ಶ್ರೀಕಾಂತ್ ಅವರು ದವಾಖಾನೆಗೆ ಅದಾರ. ಅವರು ದವಾಖಾನೆ ಬಿಟ್ಟು ಮನಿಗೆ ಬರ್ಲಾದಂಗ ನೋಡ್ಕೊ ಸ್ವಲ್ಪ ಹೊತ್ತು. ಯಾಕಂದ್ರ ನಮ್ಮ ಅಬ್ಬಿಯವ್ರಿಗೆ ಕಲ್ಸದ. ಸಾವುಕಾರ್ತಿಯವ್ರ, ನೀವು ಕೊಟ್ಟಿದ ರೊಕ್ಕಕ್ಕೆ ನಾ ದುಡ್ತೀನಿ ರೀ. ಸುಧಾ, ಏನ್ ಮಾಡಾಕ್ತಾರ ಇಬ್ರು ಕುಡಿಲೆ? ಎಷ್ಟು ದಿವ್ಸದಿಂದ ನಡೆಯೈತದ ಆಟ. ಇಬ್ರು ಏನ್ ಮಾಡಾಕ್ತಿರೋ ಹೊಲಸ್ ಕೆಲಸ? ದೇವ್ರಂತ ನನ್ನ ತಂದೆಕಿಂತ ಹೆಚ್ಚು ನಾನು ನಿನ್ನ ನಂಬಿದ್ನಿ. ಪ್ರಾಣ ಸ್ನೇಹಿತ ಅಂತೇಳಿ ಅಡಿಗೆ ಮನಿ ತೋರಿಸಿದ್ಲೆ, ನನ್ನ ಚಪ್ಪಲ್ಲೇ ನಾನು ತಗೊಂಡ್ ಹೊಡ್ಕೋಬೇಕು. ದೇವ್ರಂತ ನನ್ನ ತಂದೆನ ಹೊರಗಾಕಿದ್ನಲ್ಲೋ, ನಿಮ್ ಮಾತ್ ಕೇಳಿ ಇಂಥ ಕೆಲಸ ಮಾಡಕ್ ನಾಚಿಕ್ ಬರಂಗಿರಲ್ಲ ಯಶವಂತ ನನಗ. ತಗಿಕೈ, ಇನ್ನೊಂದ್ಸತಿ ಅವನ್ ನೀ ಮುಟ್ಟದೆ ಅಂದ್ರ ಅದು ಬ್ಯಾರೆನೆ ಆಗ್ತೈತಿ. ನಾ ಸುಮ್ಮಿರುದಿಲ್ಲ. ವಾಹ್, ಏನ್ ನಿನ್ನ ಆಕ್ಟಿಂಗ? ನಿನ್ನ ಆಕ್ಟಿಂಗ್ ಪರಮೇಶ್ವರ ಚಕ್ರ ಪ್ರಶಸ್ತಿನ ಕೊಡ್ಬೇಕ. ಕಟ್ಟುಕೊಂಡ ಗಂಡನಕಿತ ಇಟ್ಕೊಂಡ ಮಿಂಡನ ಹೆಚ್ಚಾದ್ ನಿನಗೆ. ಹೌದು, ನನಗ ಅವನೇ ಹೆಚ್ಚ.
ಯಾಕಂದ್ರ ನನಗ ಪ್ರೀತಿ ಅನ್ನೋದೇನು ಕಾಳಜಿ ಅನ್ನೋದೇನು ಅಂತ ತೋರಿಸ್ದ ಅವ. ನನಗ್ ಬೇಕಾಗಿರೋ ಸುಖ ಕೊಟ್ಟ ಅವ. ನೀ ಬ್ಯಾಸರ ಆದಾಗ ಅವ ನನಗ ಆಸರ ಆಗ್ಯಾನ. ನೀ ನನ್ನ ಮದುವೆ ಆಗಿದ್ದು ಬರೇ ನಾಮಕಾವಸ್ಥೆಗೆ ಹೆಸರಿಗೆ ಅಷ್ಟ ಅನ್ನಂಗಾಯ್ತು. ಪತಿಗೆ ಬೇಡ ಅದ ಹೆಣ್ಣು ಪ್ರಪಂಚಕ್ಕೆ ಬೇಡ ಆತಾರ. ಈಗ ನನಗೆ ಈಗ ಗೊತ್ತಾಗಿಲ್ಲ ಆ ಕರ್ಮನ ನನಗೆಲ್ಲ ಒಂದಿಲ್ ಒಂದು ಸೂತ್ರಸ್ತತಿ. ಮೊದಲು ಇಲ್ಲಿಂದ ಜಾಗ ಕಾಲ್ ಮಾಡ್ರಿ, ನಡ ಹೊರಗಿಬ್ರು. ಇಂಥ ಹೆಂಗಸನ ಕಟ್ಕೊಂಡು ನನ್ನ ಜೀವನ ಎಲ್ಲ ಹಾಳಾಗೋತು. ದೇವ್ರಂತ ನಮ್ಮ ಅಪ್ಪನ ಸಹಿತ ನಾ ಕಳ್ಕೊಂಡ್ಬಿಟ್ನಿ. ಎಲ್ಲಿದಾನು ಏನು ಮಾಡಾಕ್ತಾನೆ ಆಂಬಲ. ಹೆಂಗಾರ ಮಾಡಿ ನಮ್ಮ ಅಪ್ಪನ ಕಾಲು ಬಿದ್ದರ ಹೋಗೋದಕ್ಕೆ ಮನೆಗೆ ಕರ್ಕೊಂಬರ್ಬೇಕು. ಅಪ್ಪಿ ಏನಿನ್ ಮುಂದ? ಏನು ಮುಂದೆ ಮುಂದೇನ ಹೊನ್ನ ಕೆಟ್ರ ಪತ್ತಾರ ಮನಿಗ, ಹೆಣ್ಣ ಕೆಟ್ರ ತವ್ರ ಮನಿಗ. ನಡಿ ನಿನ್ ತವ್ರ ಮನಿಗ. ತವ್ರ ಮನಿಗ ನೀ ನನಗ ಮಾತು ಕೊಟ್ಟಿದ್ದಿ, ನನ್ ಗಂಡ ಅಕಸ್ಮಾತ್ ಬಿಟ್ರ ನಾನ್ ನಿನ್ ಸಾಕ್ತೀನಂತ. ನಿನ್ ಮನಿಗ್ ಕರ್ಕೊಂಡ್ ಹೋಗ್ ನನ್ನ ಮನಿಗ ಕಟ್ಕೊಂಡ್ ಗಂಡಗ ಮೋಸ ಮಾಡಿದಾಕಿನಿ. ಇನ್ ನನ್ನ ಕೂಡ ನೀ ಏತ್ಲೆ ಇರ್ತಿ, ನನ್ನ ಮನಿಗೆ ಒಯ್ಲಿ ನಿನಗ. ಅಪ್ಪಿ ಹಂಗನ್ನಕ್ ಹೋಗ್ಬೇಡ. ನಾನು ನಿನ್ನ ಭಾಳ ಲವ್ ಮಾಡೀನಿ. ನನ್ ಗಂಡನ ಮೇಲೆ ನಂಗೆ ಒಟ್ಟ ಪ್ರೀತಿ ಇರ್ಲಿಲ್ಲ. ಆದ್ರ ನೀನ ಜೀವಕ್ಕಿಂತ ಹೆಚ್ಚು ಹಚ್ಕೊಂಡಿನಿ. ನೀ ಹಿಂಗ್ ಕೈ ಬಿಟ್ರೆ ನಾ ಎಲ್ಲಿ ಹೋಗ್ಬೇಕು? ನೀ ಬರೀ ಜಸ್ಟ್ ಊಟಕ್ಕೆ ಉಪ್ಪಿನಕಾಯಿ ಪೂರ ಊಟನ ಮಾಡಂದ್ರ ಎಂಜಲ್ಯಾಗ ಊಟ ಮಾಡಕ್ ಏನ್ ತಿಳ್ಕೊಂಡಿ ನನ್ನ? ಏಂಜಲನ ಇಷ್ಟ ದಿನ ಮಾಡಿದ್ದೇನಿ. ಇಷ್ಟು ದಿನ ನಿನ್ನ ಊಟದ ಜೊತೆ ಉಪ್ಪಿನಕಾಯಿ ಪೂರ ಊಟನ ಮಾಡಂದ್ರ ಹೆಂಗಾಗ್ತದ? ಅಪ್ಪಿ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡಪ್ಪಿ. ನನ್ ಗಂಡನು ಬಿಟ್ಟನ, ತವ್ರ ಮನಿಗಂತೂ ನನ್ ಸೇರ್ಸುದೇ ಇಲ್ಲ. ಈಗ ನೀನು ನನ್ ಕೈ ಬಿಟ್ರೆ ನಾ ಎಲ್ಲಿ ಹೋಗ್ಬೇಕು? ನಿನ್ ಕಾಲ್ ಹಿಡಿದೀನಿ. ನಂಗೆ ಹಿಂಗೆಲ್ಲ ಮೋಸ ಮಾಡಕ್ ಹೋಗ್ಬೇಡ. ಬಾ ನಾವೆಲ್ಲರೂ ಹೋಗಿ ದೂರ ಹೋಗಿ ಇದ್ಬಿಡಣ. ಅಪ್ಪಿ ಹಂಗ್ ಮಾಡಕ್ ಹೋಗ್ಬೇಡಪ್ಪಿ. ನಿನ್ನ ಗಂಡ ಹೇಳಿದ ಮಾತ ಖರೆ ಆತ್ ನೋಡು. ಪತಿಗೆ ಬ್ಯಾಡಾದ ಹೆಣ್ಣ ಪ್ರಪಂಚಗ ಬ್ಯಾಡ ಆಕೈತಂತ. ನನಗ್ಯಾಕೆ ಬೇಕ ನೀನ? ನಡಿ. ಬಣ್ಣ ಬಣ್ಣದ ಮಾತಿಗೆ ಮರಳಾಗಿ ದೇವ್ರಂತ ನನ್ ಗಂಡಗ ಮೋಸ ಮಾಡ್ದೆ. ಗಂಡಗೆ ಯಾರ್ಯಾರು ಮೋಸ ಮಾಡ್ತಾರಲ್ಲ ಅವ್ರಿಗೆಲ್ಲ ಇದೇ ಗತಿನೇ. ಬೀದಿ ಪಾಲ ಅವ್ರು. ಅಪ್ಪ ನಾನೀಗ ಒಂದು ರಾಸಾಯನಿಕ ಗೊಬ್ಬರದ ಅಂಗಡಿನ ಇಡ್ಬೇಕಂತ ಮಾಡೀನಿ. ಸ್ವಲ್ಪ ಅಮೌಂಟ್ ಕಡಿಮೆ ಬೀಳಾಕತ್ತೇವು. ಮತ್ತು ಹಳ್ಳಿ ಜನಕ್ಕೂ ಭಾಳ ತೊಂದರೆ ಆಗೈತಿ. ಗೊಬ್ಬರ ತರ್ಬೇಕಂದ್ರೆ ಬೇರೆ ಊರಿಗೆ ಹೋಗಿ ತರ್ತಾರ. ಇಲ್ಲಿ ಯಾವುದೂ ಗೊಬ್ಬರದ ಅಂಗಡಿ ಇಲ್ಲಪ್ಪ. ಅದಕ್ಕೆ ಒಂದು ಸ್ವಲ್ಪ ಅಮೌಂಟದು ಕಡಿಮೆ ಆಗೈತಪ್ಪ. ಒಂದು ಸ್ವಲ್ಪ ಸಹಾಯ ಮಾಡ್ರಪ್ಪ ಅಂಗಡಿಗೆ. ಏನು ಇರೋ ಮಗ ಅದಿ ಎಲ್ಲ ಇದೆಲ್ಲ ನಿನಗ ಅಲ್ವ? ನೋಡು, ನಿನಗೊಂದು ಮಾತು ಹೇಳ್ತೀನಿ ತಿಳ್ಕೊ. ಊರಿಗೆ ಒಳ್ಳೇದಾಗೋದು, ರೈತರು ಒಳ್ಳೇದಾಗೋದು ಆದ್ರೆ ನೀ ಬೇಕಾದ ಮಾಡಪ್ಪ. ಯಾಕಂದ್ರೆ ಈ ನಮ್ಮ ಗ್ರಾಮಕ್ಕೆ ಒಳ್ಳೇದಾಗ್ಬೇಕು. ಮತ್ತು ನಿನ್ನಲ್ಲಿ ಎಂಥ ಒಳ್ಳೆ ಬುದ್ಧಿ ಇದಾವೋ. ದೇವರು ನನಗೆ ಒಳ್ಳೆ ಮಗನ ಕೊಟ್ಟ. ಭಾಳ ಸಂತೋಷ ಆಗತ್ತೈತಿ ನೋಡು ಮೋಹನ. ಆಯ್ತ್ರಿ ಅಪ್ಪಾರ, ನಾವು ಹೋಗಿ ಬರ್ತೇನೆ ರೀ. ತಪ್ಪಾತ್ರಿ ಸರಿ, ಕಾರ್ಗಳು ಬನ್ನಿ. ದಯವಿಟ್ಟು ಕ್ಷಮಿಸ್ಬಿಡ್ರಿ. ನಾ ಎಂದೂ ಕ್ಷಮಿಸಂಗಿಲ್ಲ ನಿನ್ನ ಸತ್ರು ಕ್ಷಮಿಸಂಗಿಲ್ಲ ನಾನು. ಅಲ್ರಿ ನಮ್ಮ ತಂದೆ ಮುಖ ನೋಡಂಗ ಐತ್ರಿ ನನಗ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ನಮ್ಮ ಅಪ್ಪ ನನ್ನ ಜೋಡಿ ಕಳ್ಸ್ರಿ. ತಂದಿಗೆ ಅನ್ಯಾಯ ಮಾಡಿದ ಮನುಷ್ಯ ಜಗತ್ತಿಗೆ ಅನ್ಯಾಯ ಮಾಡೋಕು ಏನು ಹೇಸು ಜನ ಅಲ್ಲಿ. ಇವನು ಕಳಿಸ್ಬಿಡು. ನಡಿ ಮೋಹನ, ನೀನು ಹಂಗಾನು? ಮೋಹನ ಕಾಕ, ಅಪ್ಪ 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 ನೀನ್ ನೋಡಿ ನನಗೆ ಭಾಳ ಅದೆಲ್ಲ ಬಿಡು. ಯಾಕಪ್ಪ ಮಾರಿ ಸಂದ್ ಮಾಡಿದಿ? ಏನಾಗೈತಿ? ನನ್ ಸಸಿ ಸುಧಾ ಎಂದಾಳ. ಆಕೆ ಹೆಸರು ಎತ್ತಾಕ್ ಹೋಗ್ಬಿಡಪ್ಪ ನೀನು. ಯಾಕೋ ಏನಾಯ್ತು? ದಯವಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ. ಬೆಳಗಿರುದೆಲ್ಲ ಹಾಲು ಅಂತ ತಿಳ್ಕೊಂಡ ನಿನಗೆ ದೊಡ್ಡ ಮೋಸ ಮಾಡಿಬಿಟ್ನೆ. ಮಂದ್ಯಾಗ ನಿನಗ ಮಾನ ಮರ್ಯಾದೆ ಎಲ್ಲ ಕಳತ್ನಿ. ಸುಳಿ ಮಗ ಅನ್ನೆ, 4 ಸುಳಿ ಮಗ ಅನ್ನೆ, ನಿನ್ನ ವಾದ್ ಹೊರಗೆ ಹಾಕಿದ್ನಿ. ಆದ್ರೂ ನನ್ನ ಮಗ ಹತ್ರ ಬಂದಿಲ್ಲ. ನನಗೆ ಭಾಳ ದುಃಖ ಐತಿಯಪ್ಪ. ನಾ ಸಾಯ್ಬೇಕಪ್ಪ, ಒಟ್ಟ ಸಾಯ್ಬೇಕ. ಸಾಯ್ತತ್ ಮಾತಾಡ್ಬೇಡ. ಇಲ್ಲಿ ಬಾಪ, ಜೀವ ಇಟ್ಕೊಂಡಿರೋದು ನಿನ್ನ ಸಲುವಾಗಿ. ನಿನ್ನ ಸಲುವಾಗಿ ಅಪ್ಪ, ನಿನಗೆ ಹಿಂದೆ ನಾಳೆ ಸತ್ಯ ಏನು ಗೊತ್ತಾಕತ್ತೇಳಿ ನಾ ಎಷ್ಟು ಜೀವ ಕೈಕೊಂಡು ಕೂತಿದ್ದೆ ಶ್ರೀಕಾಂತ. ನೀನು ಸಾಯಿಸ್ರ ಎಲ್ಲಿ ಹೋಗೋದ್ರು. ನನ್ನ ಮಗ ಚಲೋ ಆಗ್ಲಿ, ನನ್ನ ಕುಟುಂಬದ ಮಾನ ಮರಿದು ಉಳಿಲಿ ಅಂತೇಳಿ ನಾನು
ಅಂದಿದ್ದೆಲ್ಲ ಅಲಿಸ್ಕೊಂಡು ನೀವು ಆತರ ಸಹಿಸ್ಕೊಂಡು ಮಾಡಿ ಆದ್ರೆ ಈಗ ಬಂದ ಸಾಯ್ತಿಲ್ಲ ಅಂದ್ರೆ ನಾ